ಹಲೋ, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಈ ಥರ ಒಂದ್ಸಲ ಮೊಳಕೆ ಹುರುಳಿಕಾಳು ಸಾಂಬಾರು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಒಗ್ಗರಣೆಗೆ ಅಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಟೊಮೊಟೊ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡಾದ್ಮೇಲೆ ಒಂದು 2 ರೌಂಡ್ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಒಂದು ಕುಕ್ಕರ್ಗೆ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಹಾಕ್ಕೊಂಡು ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಆದಮೇಲೆ ಮೊಳಕೆ ಕಟ್ಕೊಂಡು ಇಟ್ಕೊಂಡಿರೋ ಅಂಥ ಹುರುಳಿಕಾಳು ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಹಾಕೋಬೋದು ಒಗ್ಗರಣೆಗೆ. ಬಟ್ ನಾನು ಗ್ರೈಂಡ್ ಮಾಡೋಕ್ಕೆ ಸೇರಿಸ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹುರುಳಿಕಾಳನ್ನೇ ಹಾಕ್ಕೊತಾ ಇದ್ದೀನಿ. ಹುರುಳಿಕಾಳು ಹಾಕಾದ್ಮೇಲೆ ಒಗ್ಗರಣೆಗೆ ಹಾಕಿದ್ವಲ್ಲ ಪೇಸ್ಟು, ಅದ್ರ ಜೊತೆ ಹುರುಳಿಕಾಳು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಕೊಡಬೇಕು. ಹುರುಳಿಕಾಳನ್ನೂ ಅಷ್ಟೇ ಸ್ವಲ್ಪ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ನಾನಿಲ್ಲಿ 2 ಬಿಳಿ ಬದನೆಕಾಯಿ ಮತ್ತು 1 ದಪ್ಪದು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಹುರುಳಿಕಾಳು ಸಾಂಬಾರ್ಗಂತೂ ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರೆ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಬಿಟ್ಟು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡಾದ್ಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ಎಲ್ಲನೂ ಕಾಳು ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಂಬಾರು ನಾರ್ಮಲ್ ಸಾಂಬಾರಿಗಿಂತ ಸ್ವಲ್ಪ ಗಟ್ಟಿನೇ ಇರಲಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತುಂಬ ತೆಳು ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ಬೇಳೆ ಇಲ್ಲ ನೋಡಿ, ಬೇಳೆ ಸಾಂಬಾರಲ್ಲಾದರೆ ಬೇಳೆ ನೀರು ಬಿಟ್ಕೊಂಡ್ಮೇಲೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ. ಈ ಥರ ಕಾಳು ಸಾರಿಗೆಲ್ಲ ನಾವು ಮಸಾಲೆ ಹಾಕಿದ್ಮೇಲೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ನೀರು ಒಂದು ಕುದಿ ಬಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ಲು ತೆಗೆಸ್ಕೊಳ್ಳೋಣ. ವಿಷಲ್ ಬಂದಾದಮೇಲೆ ಅದು ಫುಲ್ಲು ಕುಕ್ಕರು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನನ್ನ ಚಿಕ್ಕ ಮಗಳು ನೋಡಿ, ಅವಳಿಗೆ 1.5 ವರ್ಷ, ಅವಳೇ ತಿಂತಾ ಇದ್ದಾಳೆ. ನೋಡ್ಕೊಂಬನ್ನಿ ಸ್ವಲ್ಪ ಈ ವಿಡಿಯೋನ. ಅಲ್ಲಿ ತನಕ ಅಷ್ಟಲ್ಲಿ ವಿಷಲ್ಲು ತಣ್ಣಗಾಗಿರುತ್ತೆ. ನನ್ನ ದೊಡ್ಡ ಮಗಳಿಗೆ 4 ವರ್ಷ, ಎಷ್ಟು ತಿನ್ನು ಅಂತ ಹೇಳಿದ್ರು ಅವಳು ತಿನ್ನೋದೇ ಇಲ್ಲ. ಪ್ಲೀಸ್ ತಿನ್ನಿಸು ಅಂತ ಇರ್ತಾಳೆ. ನನ್ನ ಚಿಕ್ಕ ಮಗಳಿಗೆ 1.5 ವರ್ಷ, ಅವಳಿಗೆ ಯಾರು ತಿನ್ಸಿದ್ರೂ ಇಷ್ಟ ಆಗೋಲ್ಲ. ಅವಳು ತಿಂದಾದ್ಮೇಲೆ ಕೊನೆಯಲ್ಲಿ ಹೊಟ್ಟೆ ತುಂಬಿರಲ್ಲ, ನಾವೊಂದೆರಡು ತುತ್ತು ತಿನ್ಸೋಣ ಅಂತ ಹೋದರೆ ಅವಳಿಗೆ ಇಷ್ಟ ಆಗೋಲ್ಲ, ಮುಖ ತಿರ್ಗಿಸ್ಕೊತಾಳೆ. ಅವಳೇ ತಿಂದ್ರೇ ಸಮಾಧಾನ ಆಗೋದು. ಅವಳು ಬೇರೆಯವ್ರ ಹತ್ರ ತಿನ್ಸ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಮತ್ತು ಚೆಲ್ಲೋದು ಇಲ್ಲ, ಚೆಲ್ಲಿದ್ರೆ ತಗೊಂಡು ಕೈಲಿ ಮತ್ತೆ ತಟ್ಟೆ ಒಳಗಡೆ ಹಾಕ್ಕೊತಾಳೆ, ಕೈಲಿ ತೆಗೆದ್ಬಿಟ್ಟು ಅದನ್ನೇ ತಿಂತಾಳೆ. ಅವಳೊಬ್ಬಳೇ ಇದ್ದರೆ ನೀಟಾಗಿ ತಿಂತಾಳೆ ಒಂದು ಕಡೆ ಕೂತ್ಕೊಂಡು. ಮನೇಲಿ ಯಾರಾದರೂ ಅವ್ರ ಅಕ್ಕ, ಅವ್ರ ಅಪ್ಪ ಯಾರಾದರೂ ಇದ್ದರೆ ಅವ್ರೇನಾದರೂ ಕೆಲಸ ಮಾಡ್ತಿರ್ತಾರಲ್ಲ, ಪ್ಲೇಟ್ ಇಟ್ಕೊಂಡು ಅವ್ರ ಹಿಂದೆ ಓಡಾಡ್ತಿರ್ತಾಳೆ, ಅನ್ನ ಚೆಲ್ತಿರ್ತಾಳೆ. ಅವಳು ಒಬ್ಬಳೇ ಇದ್ದರೆ ಒಂದೇ ಕಡೆ ಕೂತ್ಕೊಂಡು ಒಂದು ಅಗಲು ಚೆಲ್ಲಲ್ಲ, ಅಷ್ಟು ನೀಟಾಗಿ ತಿಂತಾಳೆ. ನಮ್ಮ ಮನೇಲಂತೂ ನಮ್ಮ 4 ಜನಕ್ಕೂ ಅಷ್ಟೇ ಮೊಸರು ಮಜ್ಜಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಕ್ಳಿಗೂ ಹಂಗೇ ಮೊಸರು ಮಜ್ಜಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾಂಬಾರೇ ಬೇಡ, ಬರೀ ಮೊಸರು ಮಜ್ಜಿಗೆ ಇದ್ದರೆ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತಾರೆ. ಇವಳಂತೂ ಒಂದು ಸ್ವಲ್ಪ ಉಪ್ಪು ಖಾರ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಬೇಳೆದು ನೀರಿರುತ್ತಲ್ಲ ಅದು, ಅಥವಾ ಮೊಸರು ಮಜ್ಜಿಗೆ ಈ ಥರದ್ರಲ್ಲಿ ಅನ್ನ ಕೊಡ್ತೀನಿ. ಕಾಳು ತರಕಾರಿನೆಲ್ಲ ಸ್ಟೀಮ್ ಮಾಡಿಬಿಟ್ಟು ಹಂಗೆ ಕೊಟ್ಟರೆ ಹಂಗೇ ತಿಂತಾಳೆ ಇವಳು. ಅನ್ನದ ಜೊತೆಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ತರಕಾರಿನೆಲ್ಲ ಸ್ಟೀಮ್ ಮಾಡಿಕೊಟ್ರೆ ತಿಂತಾಳೆ. ಅಲ್ಲಿ ನೋಡಿ, ಕೆನ್ನೆ ಮೇಲೆ ಒಂದು ಸ್ವಲ್ಪ ಅನ್ನ ಕೂತಿದೆ ಅಂದ್ಬಿಟ್ಟು ಹೆಂಗೆ ನೋಡ್ತಾ ಇದ್ದಾಳೆ. ತಗೊಳಕ್ಕೆ ಎಲ್ಲೆಲ್ಲೋ ಕೈ ಹಾಕ್ತಿದ್ದಾಳೆ, ಅವಳಿಗೆ ಗೊತ್ತೇ ಆಗ್ತಿಲ್ಲ. ಆಮೇಲೆ ತೆಗೆದ್ಮೇಲೆ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದಾಳೆ ಅಲ್ಲಿ ಇದೆಯಾ ಇಲ್ವಾ ಅಂತ. ಇಷ್ಟರಲ್ಲಿ ಕುಕ್ಕರ್ ವಿಷಲ್ ಬಿಟ್ಟಿರುತ್ತೆ. ಹೋಗಿ ನೆಕ್ಸ್ಟ್ ಅಡುಗೆ ಕೆಲಸ ಮುಂದುವರ್ಸೋಣ. ಲಿಡ್ ಓಪನ್ ಮಾಡೋದಕ್ಕಿಂತ ಮುಂಚೆ ಪ್ರೆಷರ್ ಎಲ್ಲ ನೀಟಾಗಿ ಹೋಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಲಿಡ್ ಓಪನ್ ಮಾಡಿ. ನೆಕ್ಸ್ಟು ಸಾಂಬಾರಿಗೆ ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು, ಅದನ್ನೆಲ್ಲ ನೀಟಾಗಿ ಕಿವುಚ್ಕೊಂಡು ರಸನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಅಂದರೆ ಕಾಳು ಮತ್ತು ಸಾಂಬಾರಿಗೆಲ್ಲ ಹುಣಸೆ ರಸ ನೀಟಾಗಿ ಇಟ್ಕೊಳ್ಳಿ ಅಂತ. ನೆಕ್ಸ್ಟು ಅದಾದಮೇಲೆ ಏನು ಮಾಡಬೇಕು ಅಂದರೆ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಏನು ಕಾಳಿರುತ್ತೆ ಅದನ್ನೆಲ್ಲ ನೀಟಾಗಿ ಎತ್ಕೋಬೇಕು. ನಿಮಗೆ ಬೇಕು ಅಂದರೆ ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಇದನ್ನು ಹಾಕ್ಕೊಂಡು ಒಗ್ಗರಣೆ ಬೇಕಾದರೂ ಕೊಟ್ಕೋಬೋದು. ಬಟ್ ನಾನಿಲ್ಲಿ ಸಾಂಬಾರ್ಗೂ 1 ಸ್ಪೂನ್ ಹಾಕಿದ್ನಲ್ಲ, ಸೊ ಇದಕ್ಕೇನು ಒಗ್ಗರಣೆ ಅವಶ್ಯಕತೆ ಇರಲ್ಲ ಅಂದ್ಬಿಟ್ಟು ಒಗ್ಗರಣೆ ಏನು ಮಾಡ್ಕೊತಾ ಇಲ್ಲ. ಡೈರೆಕ್ಟಾಗಿ ಕಾಳನ್ನೆಲ್ಲ ಎತ್ಕೊತಾ ಇದ್ದೀನಿ. ನೀಟಾಗಿ ಸಾಂಬಾರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು
ಕಾಳನ್ನ ಎತ್ಕೋಬೇಕು. ಅದಕ್ಕೆ ನಾನಿಲ್ಲಿ ಜಾಲ್ರಿದು ಬರುತ್ತಲ್ಲ ಆ ಥರದ್ರಲ್ಲಿ ಕಾಳನ್ನ ಎತ್ಕೊತಾ ಇದ್ದೀನಿ. ಈ ಮೊಳಕೆ ಸಾಂಬಾರಲ್ಲಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಸಾಂಬಾರಲ್ಲೇ ಕಾಳನ್ನ ಬಿಟ್ಬಿಡ್ತಾರೆ. ಬಟ್ ಈ ಥರ ಸಪ್ರೇಟಾಗಿ ಎತ್ಕೊಂಡು ಪಲ್ಯ ಮಾಡಿ ತಿಂದು ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮೂರ ಕಡೆ, ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು. ಮೊಳಕೆ ಹುರುಳಿಕಾಳು ಹುಳಿ ಸಾಂಬಾರನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕಾಳನ್ನ ಸಾಂಬ್ರಲ್ಲೇ ಬಿಟ್ಬಿಟ್ಟು ತಿನ್ನಿ, ಅವಾಗ ಒಂದ್ಸಲ ಟೇಸ್ಟ್ ನೋಡಿ. ಅಥವಾ ಈ ಥರ ಸಪ್ರೇಟಾಗಿ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು, ಅಥವಾ ನಿಮಗೆ ಬೇಕಾದರೆ ಹೇಳಿದ್ನಲ್ಲ ಆವಾಗಲೇ ಒಗ್ಗರಣೆ ಬೇಕಿದ್ರೂ ಹಾಕೋಬೋದು. ಮತ್ತು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸಾರು ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಆ ಥರ ಒಂದ್ಸಲ ಹುಳಿ ಸಾಂಬಾರು ಟ್ರೈ ಮಾಡಿ, ಈ ಥರ ಒಂದ್ಸಲ ಟ್ರೈ ಮಾಡಿ. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಮೊಳಕೆ ಹುರುಳಿಕಾಳಲ್ಲೇ ಉಪ್ಪು ಸಾಂಬಾರು ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಇದಕ್ಕಿಂತ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಿರ್ತೀರೋ ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.